ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ವರ್ತೂರ್ ಸಂತೋಷ್ ಅವರು ಈ ವಾರ ಹೋಗ್ತಾರಾ ಇಲ್ವಾ ಅಂತ ಒಂದು ಕುತೂಹಲ ಜಾಸ್ತಿ ಆಗಿದೆ. ಜೊತೆಗೆ ತುಕಾಲಿ ಸಂತೋಷ್ ಅವರು ಕೂಡ ಇದ್ದಾರೆ. ಆದ್ರೆ ಪ್ರತಾಪ್ಗೆ ಒಂದು ರೀತಿಯಲ್ಲಿ ಬೇಸರ ಮತ್ತು ಕಣ್ಣೀರು, ಯಾಕೆಂದ್ರೆ ನೊಂದವರ ಗುಂಪು ಅಂತ ತುಂಬಾನೇ ಫೇಮಸ್ ಆಗಿತ್ತು ಒಂದು ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ. ಜೊತೆಗೆ ಸುದೀಪ್ ಸರ್ ಕೂಡ ಹೇಳ್ತಾರೆ, ನಿಮ್ಮ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇದೆಲ್ಲ ತುಂಬಾನೇ ಚೆನ್ನಾಗಿತ್ತು. ತುಕಾಲಿ ಮತ್ತು ವರ್ತು ಇಬ್ಬರಲ್ಲಿ ಒಬ್ರು ಖಂಡಿತವಾಗಿಯೂ ಕೂಡ ಇವತ್ತು ಆಚೆ ಹೋಗ್ತಾರಂತೆ, ಅಥವಾ ಸಂಕ್ರಾಂತಿ ಪ್ರಯುಕ್ತ ಒಂದು ವಿಶೇಷವಾದಂತಹ ನೋ ಎಲಿಮಿನೇಷನ್ ಇದ್ರೂ ಕೂಡ ಇರುತ್ತೆ. ಅದನ್ನ ಇವತ್ತು ಸುದೀಪ್ ಸರ್ ಕರೆಕ್ಟ್ ಆಗಿ ಒಂದು ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ್ ಕಾರ್ಯಕ್ರಮದಲ್ಲಿ ಖಚಿತಪಡಿಸ್ತಾರೆ. ಅತ್ಯುತ್ತಮವಾದಂತಹ ಪ್ರೋಮೋ ಕೂಡ ಬಂದಿದೆ. ಪ್ರತಾಪ್ ಅವರು ಕೂಡ ಬೇಸರ ಪಟ್ಕೊಂಡಿದ್ದಾರೆ, ವರ್ತೂರ್ ಸಂತೋಷ್ ಅವರು ಔಟ್ ಆಗ್ತಾರ ಅಂತ. ಬಹಳಷ್ಟು ರೀತಿಯಲ್ಲಿ ಕುತೂಹಲ ಮತ್ತು ಇಂಟ್ರೆಸ್ಟಿಂಗ್ ಮತ್ತು ಟ್ವಿಸ್ಟ್ ಗಳು ಕೂಡ ಬರ್ತಿದೆ. ಇನ್ನೇನು ಕೆಲವು ದಿನಗಳು ಬಾಕಿ ಅಷ್ಟೇನೆ ಈ ಒಂದು ಫಿನಾಲೆ ಹಂತಕ್ಕೆ ಒಬ್ರು ಸೆಲೆಕ್ಟ್ ಆಗಿದ್ದಾರೆ. ಅದು ಫಿನಾಲೆ ಟಿಕೆಟ್ ಸಿಕ್ಕಿದೆ, ಅದುವೇ ಸಂಗೀತ ಅವರಿಗೆ. ಇನ್ನ ಯಾರು ಹೊರಹೋಗ್ತಾರೆ ಅನ್ನುವಂತ ಕುತೂಹಲ. ಇನ್ನು 4 ಜನ ಕಂಟೆಸ್ಟೆಂಟ್ಸ್ ಅಂದ್ರೆ ಟೋಟಲ್ ಟಾಪ್ 5 ಮಾತ್ರ ಬಿಗ್ ಬಾಸ್ ಫಿನಾಲೆಗೆ ಹೋಗೋದು. ಅದರಲ್ಲಿ ಇಬ್ರು ಮಾತ್ರ ಸ್ಟೇಜ್ ಜೊತೆ ಹೋದು ಕಿಚ್ಚ ಸುದೀಪ್ ಸರ್ ಇಬ್ಬರ ಒಂದು ಕೈತಾರೆ, ಫಸ್ಟ್ ಮತ್ತು ಸೆಕೆಂಡ್. ಅದು ಯಾರಾಗ್ತಾರೆ ಅಂತ ಇನ್ನು ಕೆಲವು ದಿನಗಳು ಗೊತ್ತಾಗುತ್ತೆ. ಇವತ್ತು ಕರೆಕ್ಟ್ ಆಗಿ ಗೊತ್ತಾಗುತ್ತೆ ತುಕಾಲಿ ಅಥವಾ ವರ್ತೂರ್ ಇಬ್ಬರಲ್ಲಿ ಯಾರು ಹೋಗ್ತಾರೆ ಅಂತ. ಬಹುಶಃ ವರ್ತೂರ್ ಸಂತೋಷ್ ಅವರು ಹೋಗುವಂತ ಲಕ್ಷಣ ಕಾಣ್ತಾ ಇದೆ, ಅಥವಾ ನೋ ಎಲಿಮಿನೇಷನ್ ಇದ್ರೂ ಇರ್ಬೋದು. ಬಹಳಷ್ಟು ರೀತಿಯಲ್ಲಿ ಕುತೂಹಲ ಇದೆ. ಆದ್ರೆ ವರ್ತೂರ್ ಸಂತೋಷ್ ಮತ್ತು ತುಕಾಲಿ ಇಬ್ಬರಲ್ಲಿ ಯಾರಾದ್ರೂ ಕೂಡ ಪ್ರತಾಪ್ಗೆ ತುಂಬಾನೇ ಬೇಸರ ಆಗುತ್ತೆ, ಯಾಕಂದ್ರೆ ನೊಂದವರ ಗುಂಪು ಈ 3 ಜನ ಇದಾರಲ್ಲ, ಒಂದು ಉತ್ತಮವಾದಂತಹ ಫ್ರೆಂಡ್ಶಿಪ್ ಬಾಂಡಿಂಗ್ ಇತ್ತು. ನೋಡೋಣ ಏನಾಗುತ್ತೆ. ನಿಮ್ಮ ಒಂದು ಸಪೋರ್ಟ್ ಯಾರಿಗೆ, ವರ್ತೂರ್ಗ ಅಥವಾ ಡ್ರೋನ್ ಪ್ರತಾಪ್? ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ. ಇಬ್ರು ಕೂಡ ಫಿನಾಲೆಯಲ್ಲಿ ಇರಬೇಕು ಎನ್ನುವುದು ಅಭಿಮಾನಿಗಳ ಆಸೆ ಮತ್ತು ಬಯಕೆ. ನೋಡ್ಬೇಕು ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಸುದೀಪ್ ಸರ್ ಇವತ್ತೊಂದು ಇಂಟ್ರೊಡಕ್ಷನ್ ಆಗಿರ್ಬೋದು, ಕಿಚ್ಚ ಸುದೀಪ್ ನೆನೆ ಒಂದು ಕಿಚ್ಚನ ಪಂಚಾಯಿತಿ ಆಗಿರ್ಬೋದು, ಇವತ್ತು ಸೂಪರ್ ಸಂಡೇ ಕಿಚ್ಚ ಸುದೀಪ್ ಕಾರ್ಯಕ್ರಮ ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿದೆ. ಅವರ ಒಂದು ಕಾಸ್ಟ್ಯೂಮ್ ಡಿಸೈನ್ ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿದೆ.